So the next utility will be having electricity. So as you know, in order to conduct any event, we need electricity. For this, they have to establish a good relationship with the contractors who is owning electrical equipments. So they have to see that all the electrical installments and equipments are properly installed. Okay, and the following elements should be considered by the event organizers. They have to check out on the site layout. ಸೊ ಆನ್ ದ ಸೈಟ್ ಪ್ರಾಪರಾಗಿ ಇದೆಯಾ ಎಲೆಕ್ಟ್ರಿಸಿಟಿ ಇಲ್ವಾ, ಪರ್ಫಾರ್ಮೆನ್ಸ್ ಏರಿಯಾ ಯಾವುದು, ಟ್ರೇಡರ್ ಪಬ್ಲಿಕ್ ಏರಿಯಾಸು, ಆಕ್ಸಸ್ ರೂಟ್ಸ್ ಯಾವುದು, ಇದೆಲ್ಲ ಚೆಕ್ ಮಾಡಬೇಕು. ಪವರ್ ರಿಕ್ವೈರ್ಮೆಂಟ್ಸ್ ಯಾವ ರೀತಿ ಇದೆ, ಡೀಟೇಲ್ಸ್ ಆಫ್ ಪವರ್ ಸಪ್ಲೈ. ಸೊ ಎಕ್ಸಾಕ್ಟಾಗಿ ಈವೆಂಟ್ಸ್ ಕಂಡಕ್ಟ್ ಆಗೋ ಪ್ಲೇಸಸಲ್ಲಿ ಪವರ್ ಸಪ್ಲೈ ಇದೆಯಾ ಇಲ್ವಾ, ಪವರ್ ರಿಕ್ವೈರ್ಮೆಂಟ್ಸ್ ಎಷ್ಟು ಬೇಕು, ಲೊಕೇಶನ್ ಆಫ್ ಓವರ್ ಹೆಡ್ ಪವರ್ ಲೈನ್ಸ್ ಆ್ಯಂಡ್ ಬರೀಡ್ ಕೇಬಲ್ ಲೈನ್ಸ್. ಸೊ ಕೇಬಲ್ ಲೈನ್ಸ್ ಪ್ರಾಪರಾಗಿದೆಯಾ, ಮತ್ತು ಲೊಕೇಶನ್ ಓವರ್ ಹೆಡ್ ಪವರ್ ಲೈನ್ಸ್. ಸೊ ಪವರ್ ಲೈನ್ಸ್ ಕನೆಕ್ಷನ್ಸ್ ಪ್ರಾಪರಾಗಿದೆಯಾ ನಾವು ಈವೆಂಟ್ ಕಂಡಕ್ಟ್ ಮಾಡೋ ಜಾಗದಲ್ಲಿ ಅನ್ನೋದು ಪ್ರಾಪರಾಗಿ ನೋಡಬೇಕು. ನೆಕ್ಸ್ಟ್ ಎಮರ್ಜೆನ್ಸಿ ಪವರ್ ರಿಕ್ವೈರ್ಮೆಂಟ್ಸ್, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ, ಈವೆಂಟ್ ಟೈಮ್ ಟೇಬಲ್. ಸೊ ಯಾವ ದಿನದಿಂದ ಯಾವ ದಿನದವರೆಗೂ ನಾವು ಈವೆಂಟ್ನ ಕಂಡಕ್ಟ್ ಮಾಡ್ತೀವಿ. ಸೊ ಪವರ್ ರಿಕ್ವೈರ್ಮೆಂಟ್ಸ್ ಯಾವ ಥರ ಬೇಕು. ಯು ನೋ ದ್ಯಾಟ್ ಇನ್ ಆರ್ಡರ್ ಟು ಕಂಡಕ್ಟ್ ಎ ಈವೆಂಟ್ ದೇ ವಿಲ್ ಡೆಕೋರೇಟ್ ದ ಸ್ಟೇಜಸ್ ವಿತ್ ಡಿಫ್ರೆಂಟ್ ಕಲರ್ಫುಲ್ ಲೈಟ್ಸ್. We need different technical things, electronical equipments and all. And for that they have to see that electricity supply is properly maintained. Next power generators ಇದೆಯಾ, ಸ್ಪೆಷಲ್ ಆಗಿ ಪವರ್ ಸಪ್ಲೈಸ್ ಯಾವ ರೀತಿ ಮಾಡಬೇಕು ಅನ್ನೋದು. ಪೋರ್ಟಬಲ್ ಟೂಲ್ಸ್ ಯಾವುದು. ಪೋರ್ಟಬಲ್ ಟೂಲ್ಸ್ ಮೀನ್ಸ್ ದ ಟೂಲ್ಸ್ ವಿಚ್ ಯು ಕ್ಯಾನ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಒಂದು ಈವೆಂಟ್ ಕಂಡಕ್ಟ್ ಮಾಡಬೇಕಾದ್ರೆ ಪೋರ್ಟಬಲ್ ಟೂಲ್ಸೇ ಫಿಕ್ಸ್ ಮಾಡಬೇಕಲ್ಲಿ. ಸೊ ಪರ್ಮನೆಂಟಾಗಿ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. ಅದು ಪ್ರಾಪರಾಗಿದೆಯಾ ಇಲ್ವಾ ಅನ್ನೋದು ನೋಡಬೇಕು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ರಿಕ್ವೈರ್ಮೆಂಟ್ಸ್ ಫಾರ್ ಎಮರ್ಜೆನ್ಸಿ ಲೈಟಿಂಗ್. ಸೊ ಎಮರ್ಜೆನ್ಸಿ ಲೈಟಿಂಗ್ ಏನಾದರೂ ಬೇಕಾಗುತ್ತಾ, ಎಕ್ಸಿಟ್ ಸೈನ್ಸು ಯಾವ ರೀತಿ, ಇದೆಲ್ಲ ಕೂಡ ಪ್ರಾಪರಾಗಿ ನೋಡಬೇಕಾಗುತ್ತೆ. ಮತ್ತು ಪವರ್ ಸಪ್ಲೈಸ್ ಫಾರ್ ಕ್ಯಾಟ್ರಿಂಗ್ ಎಕ್ವಿಪ್ಮೆಂಟ್ಸ್, ಫಸ್ಟ್ ಏಡ್ ಪಾಯಿಂಟ್ಸ್ ಆಗಿರ್ಬೋದು, ಮತ್ತು ಇನ್ಸಿಡೆಂಟ್ ಕಂಟ್ರೋಲ್ ರೂಮ್ ಆಗಿರ್ಬೋದು, CCTV ಕ್ಯಾಮರಾಸ್ ಆಗಿರ್ಬೋದು, ಇದಕ್ಕೆಲ್ಲನೂ ಪ್ರಾಪರಾಗಿ ಎಲೆಕ್ಟ್ರಿಸಿಟಿ ಇದೆಯಾ ಇಲ್ವಾ ಅಂತ ನೋಡಬೇಕು. ಮತ್ತು ಪವರ್ ಸಪ್ಲೈಸ್ ಫಾರ್ ಹೀಟಿಂಗ್ ಆ್ಯಸ್ ವೆಲ್ ಆಸ್ AC, ದಟ್ ಈಸ್ ಏರ್ ಕಂಡೀಷನಿಂಗ್. ಸೊ ಫಾರ್ ಆಲ್ ದಿಸ್ ವಿ ನೀಡ್ ಎಲೆಕ್ಟ್ರಿಸಿಟಿ. ಸೊ ವಿತೌಟ್ ಎಲೆಕ್ಟ್ರಿಸಿಟಿ ದ ಈವೆಂಟ್ ಕೆನಾಟ್ ಬಿ ರನ್ ಸಕ್ಸಸ್ಫುಲಿ. ನೆಕ್ಸ್ಟ್ ಯು ಹ್ಯಾವ್ ವಾಟರ್. ಸೊ ವಿ ಶುಡ್ ಸಿ ದ್ಯಾಟ್ ಈವೆಂಟ್ ಮಸ್ಟ್ ಹ್ಯಾವ್ ಸಫಿಷಿಯೆಂಟ್ ಸಪ್ಲೈ ಆಫ್ ವಾಟರ್. ಸೊ ಯಾವಾಗ ಸಫಿಷಿಯೆಂಟ್ ಸಪ್ಲೈ ಆಫ್ ವಾಟರ್ ಇರಲ್ವೋ ಆ ಈವೆಂಟಲ್ಲಿ ನಡ್ಸೋಕ್ಕಾಗಲ್ಲ. ವೈ? ಬಿಕಾಸ್ ವಾಟರ್ ಇಸ್ ವಿ ಡಿಪೆಂಡೆಂಟ್ ಆನ್ ವಾಟರ್ ಫಾರ್ ಎವ್ರಿಥಿಂಗ್. So starting from drinking purpose, for all the basic things we need water. ಪೋರ್ಟಬಲ್ ವಾಟರ್ ಯಾವ ರೀತಿ ನಾವು ಕ್ಯಾರಿ ಮಾಡಬೇಕು, ಮತ್ತು ಆ ಕ್ಯಾರಿ ಮಾಡಿ ಲೈಕ್ ಯೂಸ್ ಮಾಡಿರೋ ಬಾಟಲ್ಸ್ ಆಗಿರ್ಬೋದು, ವೇಸ್ಟ್ ಆಗಿರ್ಬೋದು, ಎಲ್ಲಿ ಡಿಸ್ಪೋಸ್ ಮಾಡಬೇಕು. ಓಕೆ, ಅರೇಂಜ್ಮೆಂಟ್ಸ್ ಆಫ್ ರೆಸ್ಟ್ ರೂಮ್ಸು, ಅಲ್ಲಿ ವಾಟರ್ಸ್ ಯಾವ ರೀತಿ ಇರಬೇಕು. ಸೊ ಈ ಸೀವೇಜ್ ಯಾವ ರೀತಿ ಅರೇಂಜ್ಮೆಂಟ್ ಮಾಡಿರಬೇಕು, ಯಾವ ಥರ ವಾಟರ್ ಡಿಸ್ಪೋಸ್ ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ವಾಟರ್ನ ಡಿಸ್ಪೋಸ್ ಮಾಡಬೇಕು, ಅದೆಲ್ಲ ಕ್ಲೀನಾಗಿ ನೋಡ್ಕೋಬೇಕು, ಎಲ್ಲಿಂದ ನಮಗೆ ವಾಟರ್ ಸಪ್ಲೈ ಪ್ರಾಪರಾಗಿ ಬರುತ್ತೆ ಅಂತ. ಡ್ರಿಂಕಿಂಗ್ ಫೌಂಟೈನ್ಸ್ ಆ್ಯಂಡ್ ಡಿಸ್ಪೆನ್ಸರ್ಸ್. ಸೊ ಡ್ರಿಂಕಿಂಗ್ ಫೌಂಟೈನ್ಸ್, ಸೊ ಫ್ರಮ್ ವೇರ್ ವಿ ಗೆಟ್ ದ ವಾಟರ್, ಫೌಂಟೈನ್ಸ್ ಪ್ರಾಪರಾಗಿದೆಯಾ, ವಾಟರ್ ಬಾಟಲ್ಸು, ಮತ್ತು ಯೂಸ್ ಮಾಡಿರೋ ವಾಟರ್ ಬಾಟಲ್ಸ್ನ ಯಾವ ರೀತಿ ನಾವು ಡಿಸ್ಪೋಸ್ ಮಾಡಬೇಕು, ವಾಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ವೇಸ್ಟ್ ಮಾಡ್ದೇನೆ, ಮತ್ತು ವಾಟರ್ ಟೆಸ್ಟಿಂಗು, ವೆದರ್ ದಿಸ್ ವಾಟರ್ ಈಸ್ ಸೂಟಬಲ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಫಾರ್ ಅದರ್ ಪರ್ಪಸ್, ವೆದರ್ ಇಟ್ ಈಸ್ ಯೂಸ್ಫುಲ್ ಆರ್ ನಾಟ್, ವೆದರ್ ಇಟ್ ಈಸ್ ನಾಟ್ ಫ್ರೀ ಫ್ರಮ್ ಎನಿ ಡೇಂಜರ್ ಆರ್ ನಾಟ್ ಅನ್ನೋದು ಚೆಕ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಯುಟಿಲಿಟೀಸ್, ಸೊ ವಿಚ್ ಇಸ್ ರಿಕ್ವೈರ್ಡ್ ಟು ಕಂಡಕ್ಟ್ ಆ್ಯನ್ ಈವೆಂಟ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಟು ಕಂಡಕ್ಟ್ ದಿಸ್ ಟು ಕಂಡಕ್ಟ್ ದಿಸ್ ಈವೆಂಟ್, ಯುಟಿಲಿಟೀಸಲ್ಲಿ ನಮಗೆ 2 ಟೈಪ್ಸ್ ಆಫ್ ಲೈಸೆನ್ಸ್ ಬೇಕು. ಒಂದು ಬಂದುಬಿಟ್ಟು IPRS ಲೈಸೆನ್ಸ್, ಇನ್ನೊಂದು ಬಂದುಬಿಟ್ಟು PPL ಲೈಸೆನ್ಸ್. ಸೊ IPRS ಲೈಸೆನ್ಸ್ ಏನಕ್ಕೆ ಅಂತಂದರೆ ಇಟ್ಸ್ ಎಕ್ಸ್ಪ್ಯಾಂಡೆಡ್ ಆ್ಯಸ್ ಇಂಡಿಯನ್ ಪರ್ಫಾರ್ಮೆನ್ಸ್ ರೈಟ್ಸ್ ಸೊಸೈಟಿ. ಸೊ ದಿಸ್ ಲೈಸೆನ್ಸ್ ಇಸ್ ರಿಕ್ವೈರ್ಡ್ ಟು ಡೂ ನಾನ್ ರೆಕಾರ್ಡೆಡ್ ಮ್ಯೂಸಿಕ್. ಸೊ ನಾನ್ ರೆಕಾರ್ಡೆಡ್ ಮ್ಯೂಸಿಕ್ ಪ್ಲೇ ಮಾಡಬೇಕು, ದಟ್ ಮೀನ್ಸ್ ಲೈವ್ ಸಿಂಗಿಂಗ್. ಸೊ ಲೈವ್ ಸಿಂಗಿಂಗ್ ಫ್ರಮ್ ಸೆಲೆಬ್ರಿಟೀಸ್ ಆರ್ ಆರ್ಕೆಸ್ಟ್ರಾ ಪರ್ಫಾರ್ಮೆನ್ಸ್ ಕೊಡಬೇಕು ಅಂದರೆ IPRS ಲೈಸೆನ್ಸ್ ಬೇಕು. ರೆಕಾರ್ಡೆಡ್ ಮ್ಯೂಸಿಕ್ ಪ್ಲೇ ಮಾಡಬೇಕು. ಓಕೆ, ಸೊ ಫಾರ್ ದ್ಯಾಟ್ ವಿ ನೀಡ್ PPL ಲೈಸೆನ್ಸ್, ದಟ್ ಈಸ್ ಫೋನೋಗ್ರಫಿಕ್ ಪರ್ಫಾರ್ಮೆನ್ಸ್ ಲೈಸೆನ್ಸ್, PPL ಅಂತ ಕರಿತೀವಿ. ಇಟ್ ಈಸ್ ಅ UK ಬೇಸ್ಡ್ ಮ್ಯೂಸಿಕ್ ಲೈಸೆನ್ಸಿಂಗ್ ಕಂಪನಿ. ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ದಿ ಲೈಸೆನ್ಸ್ ಫಾರ್ all the businesses where they are going to use this recorded voices. Okay,
So by obtaining these two licenses only, you can go for playing a music. So this is all about the utilities of the event management. Write a note. If you have doubts, ask me.